ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಇವತ್ತಿಗೆ 11ನೇ ದಿನ. ಈ ನಡುವೆ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನೇರ ಪಾಲ್ಗೊಳ್ಳುವಿಕೆ, ಭಾಗಿಯಾಗುವಿಕೆ ಅಥವಾ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು, ಈ ವಿಚಾರದಲ್ಲಿ ಆಳವಾದಂತಹ ತನಿಖೆಗೆ ಈಗ ಪೊಲೀಸರು ಇಳಿದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಕಡೆ ಈ ಪ್ರಕರಣದ 17ನೇ ಆರೋಪಿ ಆತ ಈಗ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ. ಆದರೆ ಜಾಮೀನು ಕೊಡದಂತೆ ಆಕ್ಷೇಪಣೆ ಕೂಡ ಸಲ್ಲಿಕೆಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಿಖಿಲ್ ನಾಯಕ್ಗೆ ಜಾಮೀನು ನೀಡದಂತೆ ಈಗ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ಯಾಕೆ? ಇದು ಪ್ರಶ್ನೆ. ಈಗಾಗಲೇ ಪೊಲೀಸರ ತನಿಖೆ ಎಲ್ಲವೂ ಕೂಡ ಮುಗಿದಿದೆ, ವಿಚಾರಣೆ ಮುಗಿದಿದೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬೇಡಿ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಮನವಿ ಹೋಗಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ ನಾಯಕ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಜಾಮೀನನ್ನು ಕೊಡಬಾರದು ಅಂತ ಅರ್ಜಿ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಬಟ್ ಯಾಕೆ? ಇದು ಪ್ರಶ್ನೆ. ಹಾಗಾದರೆ ಪೊಲೀಸರ ಮುಂದಿನ ಪ್ಲ್ಯಾನ್ ಏನು? ಯಾವ ಕಾರಣಕ್ಕೋಸ್ಕರ ಈಗ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಜಾಮೀನು ಕೊಡಬೇಡಿ ಅಂತ? ಬಾಡಿ ವಾರೆಂಟ್ ಪಡೆದು ಮತ್ತೆ ಏನಾದರೂ ನಿಖಿಲ್ ನಾಯಕ್ನನ್ನು ವಿಚಾರಣೆಗೆ ಕರೀತಾರ? ಮತ್ತಷ್ಟು ಬಾಯಿ ಬಿಡಿಸುವಂತಹ ಸಾಧ್ಯತೆ ಇದೆಯಾ? ಎಲ್ಲ ತನಿಖೆ ಕಂಪ್ಲೀಟ್ ಆಗಿ ಮತ್ತೆ ಇವರು ಕಸ್ಟಡಿಗೆ ಕೇಳಲೇ ಇಲ್ಲ ಅವಾಗ. ಹಾಗಾಗಿನೇ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದು. ಈಗ ಮತ್ತೆ ಜಾಮೀನು ಕೊಡಬೇಡಿ ಅಂತ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಕೇವಲ ನಿಖಿಲ್ ನಾಯಕ್ ಅಂತಾನೆ ಅಲ್ಲ, ಈ 17 ಜನ ಆರೋಪಿಗಳಲ್ಲಿ ಯಾರೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಪೊಲೀಸರು ಆಕ್ಷೇಪಣೆಯನ್ನು ಸಲ್ಲಿಸಿಯೇ ಸಲ್ಲಿಸ್ತಾರೆ. ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಪ್ರದೂಷ್ ಆಗಿರ್ಬೋದು, ಯಾರೇ ಆದರೂ ಕೂಡ ಸದ್ಯಕ್ಕೆ ಇನ್ನೂ ಕೂಡ ಚಾರ್ಜ್ ಶೀಟನ್ನು ಹಾಕಿಲ್ಲ, ಕೋರ್ಟ್ಗೆ ಸಲ್ಲಿಸಿಲ್ಲ. ಚಾರ್ಜ್ ಶೀಟ್ ಸಲ್ಲಿಸುವವರೆಗೆ ಯಾರಿಗೂ ಕೂಡ ಜಾಮೀನನ್ನು ಕೊಡಬೇಡಿ. ಯಾಕೆಂದರೆ ಅವರು ಜಾಮೀನು ಪಡೆದು ಹೊರಗೆ ಬಂದರೆ ಸಾಕ್ಷಿಗಳ ಮೇಲೆ ಪರಿಣಾಮವನ್ನು ಬೀರ್ತಾರೆ. ಮೊದಲೇ ದರ್ಶನ್ ಪ್ರಬಲ ವ್ಯಕ್ತಿ, ಯಾವುದೇ ರೀತಿಯಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಅಟ್ಲೀಸ್ಟ್ ಚಾರ್ಜ್ ಶೀಟ್ ಸಲ್ಲಿಸುವ ತನಕ ಜಾಮೀನು ಕೊಡಬೇಡಿ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗಾಗಲೇ ಸುಮಾರು ಒಂದು 66 ಪುಟಗಳ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಏನಾಯಿತು ಕೋರ್ಟಲ್ಲಿ ಅಂತಂದರೆ, ಇವರು ಆಕ್ಷೇಪಣೆ ಸಲ್ಲಿಸಿದ ಮೇಲೆ ಆ ನಿಖಿಲ್ ನಾಯಕ್ ಪರ ವಕೀಲರು ಹೇಳಿದ್ದಾರೆ, ಮೊದಲು ನನಗೆ ಆಕ್ಷೇಪಣೆ ಪ್ರತಿಯನ್ನು ಕೊಡಿ, ಅದನ್ನು ನಾನು ಓದ್ಬಿಟ್ಟು ಆಮೇಲೆ ನಾನು ವಾದ ಮಂಡನೆ ಮಾಡ್ತೀನಿ ಅಂತ ಕೋರ್ಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಯಿಂದ ಈಗ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ಯಾರು ಅಂತಂದರೆ A17 ನಿಖಿಲ್ ನಾಯಕ್. ನಿಖಿಲ್ ನಾಯಕ್ ಈಗ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ನಿಖಿಲ್ ನಾಯಕ್ಗೆ ಜಾಮೀನನ್ನು ಕೊಡಬೇಡಿ ಅಂತ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಕೊಡಬಾರ್ದು, ಪ್ರಸನ್ನ ಕುಮಾರ್ ಅವರು ಮಾಡಿರೋದು. 66 ಪುಟಗಳ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ SPP. ಯಾವ ಕಾರಣಕ್ಕೆ ಜಾಮೀನು ಕೊಡಬಾರ್ದು ಅಂತ 66 ಪುಟಗಳು. ಅವ್ರು ಹೇಳ್ತಾರೆ, ನಿಖಿಲ್ ನಾಯಕ್ ಶವ ಸಾಗಿಸುವ ಕೆಲಸವನ್ನು ಮಾಡಿಲ್ಲ. ಇದು ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶ. ನಿಖಿಲ್ ನಾಯಕ್ ಶವ ಸಾಗಿಸೋ ಕೆಲಸ ಮಾಡಿಲ್ಲ. ಆದರೆ ಹತ್ಯೆ ಬಳಿಕ ಪ್ರದೂಷ್ ಜೊತೆ ನಿಖಿಲ್ ನಿರಂತರ ಸಂಪರ್ಕದಲ್ಲಿದ್ದ ಅನ್ನೋದು ಆ ಫೋನನ್ನು ಟ್ಯಾಪ್ ಮಾಡಿದಾಗ ಗೊತ್ತಾಗಿದೆ. ಹತ್ಯೆ ಬಳಿಕ ಪ್ರದೂಷ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಅಂದರೆ ದರ್ಶನ್ ಪ್ರದೂಷ್ ಜೊತೆ, ಪ್ರದೂಷ್ ನಿಖಿಲ್ ನಾಯಕ್ ಜೊತೆ. ಪ್ರದೂಷ್ ಮನೆಯಲ್ಲಿ 30 ಲಕ್ಷ ಹಣ ಸೀಸ್ ಮಾಡಲಾಗಿದೆ. ಪ್ರದೂಷ್ಗೆ ತನ್ನ ಮನೆಯಲ್ಲಿದ್ದ ಹಣವನ್ನು ಈಗಾಗಲೇ ದರ್ಶನ್ ಕೊಟ್ಟಿದ್ದಾರೆ. ಅದನ್ನು ಆತ ಹಂಚಿದ್ದಾನೆ 5 ಲಕ್ಷದಂಗೆ. ಇದೆಲ್ಲ ದುಡ್ಡಿನ ಮೂಲ ಗೊತ್ತಾಗಬೇಕು. ಜೊತೆಗೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಸೊ ಇಷ್ಟೆಲ್ಲ ವಿಚಾರ ಇರಬೇಕಾದ್ರೆ ಯಾವುದೇ ಕಾರಣಕ್ಕೆ ನೀವು ಜಾಮೀನು ಕೊಡಬಾರ್ದು. ಮೇಯ್ನ್ ಏನು ಗೊತ್ತಾ, ಇದೆಲ್ಲದಕ್ಕಿಂತ ಸಾಕ್ಷಿಗಳನ್ನು ನಾಶ ಮಾಡಿಬಿಡ್ತಾರೆ. ನಾವಿನ್ನೂ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದೀವಿ, ಅಥವಾ ಕಲೆ ಹಾಕಿರುವ ಸಾಕ್ಷಿಗಳ ಮೇಲೆ ಇವರು ಪ್ರಭಾವ ಬೀರ್ಬೋದು, ಫೋನ್ ಮಾಡಿ ಧಮಕಿ ಹಾಕ್ಬೋದು, ಇನ್ನೇನು ಬೇಕಾದರೂ ಮಾಡ್ಬೋದು. ನಾವು ಸಾಕ್ಷಿ ಹೇಳ್ತೀವಿ ಅಂತ ಕೋರ್ಟ್ಗೆ ಬರೋದಕ್ಕೆ ಒಪ್ಪಿರ್ತಕ್ಕಂಥವ್ರಿಗೆ ಸಾಕ್ಷಿ ಹೇಳಕ್ಕೆ ಬರಲ್ಲ ಅಂತ ಮಾಡ್ಬೋದು. ಹಾಗಾಗಿ ಕೊಡಬೇಡಿ ಅಂತ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈ ಪ್ರಕರಣದಲ್ಲಿ 17ನೇ ಆರೋಪಿಯಾಗಿರ್ತಕ್ಕಂಥ ನಿಖಿಲ್ ನಾಯಕ್ ಈತ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ
ಜಾಮೀನು ಕೊಡಬೇಡಿ ಅಂತಂದ್ಬಿಟ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗಾಗಲೇ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ತನಿಖೆ ಎಲ್ಲ ಮುಗಿದಿದೆ, ವಿಚಾರಣೆ ಎಲ್ಲ ಮುಗಿದಿದೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗಲೂ ಜಾಮೀನು ಕೊಡಬೇಡಿ ಅಂತಂದರೆ ಯಾಕೆ, ಅದಕ್ಕೇನು ಕಾರಣ ಅಂತ? ಅರವಿಂದ, ಪ್ರಕರಣದ A17 ಆರೋಪಿ ಇದೀಗ ನ್ಯಾಯಾಲಯಕ್ಕೆ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸುಮಾರು 66 ಪುಟಗಳ ಒಂದಷ್ಟು ಅಂಶಗಳನ್ನು ಆಕ್ಷೇಪಣೆ ಸಲ್ಲಿಸುವ ಕೆಲಸವನ್ನು ಇದೀಗ SPP ಅವರು ಮಾಡಿದ್ದಾರೆ. ಕಾರಣ ಇಷ್ಟೇ, ಇನ್ನೂ ಕೂಡ ತನಿಖೆ ಏನಿದೆ ಅದು ಪ್ರಗತಿ ಹಂತದಲ್ಲಿದೆ, ತನಿಖೆ ನಡೀತಿದೆ, ಇನ್ನೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿಲ್ಲ. ಇಂತಹ ಹಂತದಲ್ಲಿ ಆರೋಪಿಗೆ ಜಾಮೀನನ್ನು ಕೊಡಬಾರ್ದು. ಈತ ಕೇವಲ ಕೊಲೆಯಲ್ಲಿ ಭಾಗಿಯಾಗಿರೋದ್ರ ಜೊತೆಗೆ ಈತ ಶವವನ್ನು ಸಾಗಿಸೋದ್ರ ಜೊತೆಗೆ A14 ಆರೋಪಿ ಪ್ರದೋಷ್ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲೂ ಕೂಡ ಇದ್ದ. ಇಡೀ ರಾತ್ರಿ ಪ್ರದೋಷ್ ಜೊತೆ ಈತ ಕಾಲ್ನಲ್ಲಿ ಮಾತನಾಡಿರೋ ಡೀಟೇಲ್ಸ್ ಇದೆ. ಅದ್ರ ಜೊತೆಗೆ ಈತ ಅಂದರೆ ಪ್ರದೋಷು ದರ್ಶನ್ ಮನೆಯಿಂದ ತಂದಂತಹ 30 ಲಕ್ಷ ಹಣ ಏನಿದೆ, ಅದರಲ್ಲಿ ಶವವನ್ನು ಸಾಗಿಸಿದಂತಹ ಈ ನಿಖಿಲ್ ನಾಯಕ್, ಕೇಶವ್ ಮೂರ್ತಿ, ಅದ್ರ ಜೊತೆಗೆ ಕಾರ್ತಿಕ್, ಈ 3 ಜನಕ್ಕೂ 5 ಲಕ್ಷವನ್ನು ಕೊಡೋದಾಗಿ ಹೇಳಿದ್ದ. ಈ ಹಣದ ಆಸೆಯಿಂದ ಈ ರೀತಿಯಾಗಿ ಈತ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಕಾನ್ಸ್ಪಿರಸಿಯಲ್ಲಿ ಈತನ ಪಾತ್ರ ಇದೆ. ಹೀಗಾಗಿ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಮಯಾವಕಾಶ ಇದೆ, 90 ದಿನಗಳ ಕಾಲಾವಕಾಶ ಇದೆ. ಈ ಹಂತದಲ್ಲಿ ಇವ್ರ ಮೇಲೆ ಏನಾದರೂ ಇವ್ರಿಗೆ ನೀವು ಜಾಮೀನನ್ನು ಕೊಟ್ಟಿದ್ದೆ ಆದಲ್ಲಿ ಇವರು ಒಂದಷ್ಟು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ಬೋದು, ಒತ್ತಡವನ್ನು ಬೀರ್ಬೋದು, ಬೆದರಿಕೆಯನ್ನು ಹಾಕಬಹುದು. ಈ ಹಿನ್ನೆಲೆಯಲ್ಲಿ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸುಮಾರು 66 ಪುಟಗಳ ಆಕ್ಷೇಪಣೆಯನ್ನು ಸಲ್ಲಿಸುವ ಕೆಲಸವನ್ನು SPP ಮಾಡಿದ್ದಾರೆ. ಅರವಿಂದ್, 17 ಜನರ ಪೈಕಿ ಒಬ್ಬರೇ ಒಬ್ಬರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ನಿಖಿಲ್ ನಾಯಕ್ ಅಂತ 17ನೇ ಆರೋಪಿ. ಆದರೆ ಜಾಮೀನು ಕೊಡಬೇಡಿ ಅಂತಂದ್ಬಿಟ್ಟು ಈಗ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇದನ್ನು ವಾದ ಪ್ರತಿವಾದಗಳು ನಡಿಬೇಕು.